ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶಾ ಗೌಡ. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ 238. ರಿಷಿ ರಾತ್ರಿ ಆಡಿದ ಮಾತಿನಿಂದ ಆರಾಧ್ಯಳ ಮನಸ್ಸಿಗೆ ಬಹಳವೇ ನೋವಾಗಿತ್ತು. ತನ್ನ ಮನದ ನೋವನ್ನು ಯಾರಿಗಾದರೂ ಹೇಳಿಕೊಂಡು ಮನಸ್ಫೂರ್ತಿಯಾಗಿ ಅಳಬೇಕು ಎನಿಸುತ್ತಿತ್ತು. ಅವಳ ಹೆಸರಿನ ಅರ್ಥವೇ ದೀಪ ಎಂದು ಇದೆಯಲ್ಲ. ದೀಪ ಹೇಗೆ ತಾನು ಉರಿದು ಜಗಕ್ಕೆಲ್ಲ ಬೆಳಕು ನೀಡುತ್ತದೋ ಹಾಗೆ ಖುಷಿ ಮಾತ್ರ ಹಂಚುವವಳು ಅವಳು. ನೋವನ್ನು ಅಷ್ಟು ಸುಲಭವಾಗಿ ಯಾರ ಬಳಿಯಲ್ಲಾದರೂ ಹೇಳಿಕೊಳ್ಳಲು ಮನಸ್ಸಾಗುವುದಿಲ್ಲ ಅವಳಿಗೆ. ಎಲ್ಲ ನೋವನ್ನು ಮನದೊಳಗೆ ಅಡಗಿಸಿಟ್ಟುಕೊಂಡು ಮನೆಯವರಿಗೆ ಏನೂ ಆಗಿಯೇ ಇಲ್ಲ ಎನ್ನುವಂತೆ ತೋರಿಕೆಯ ನಗು ತೋರಿ ಓಡಾಡುತ್ತಿದ್ದಳು. ಅಂದು ಬೆಳಗ್ಗೆ ಕೆಲಸಕ್ಕೆ ಹೋಗುವ ಮೊದಲು ಅವಳನ್ನು ಮಾತನಾಡಿಸಲು ಎಷ್ಟೇ ಪ್ರಯತ್ನ ಮಾಡಿದರೂ ಅವಳು ಮಾತ್ರ ಮಾತನಾಡಲಿಲ್ಲ. ಕೆಲವೊಮ್ಮೆ ಬೇರೆಯವರು ಆಡಿದ ಮಾತುಗಳು ಮನದಲ್ಲಿ ಆಳವಾಗಿ ಬೇರೂರಿ ಬಿಡುತ್ತವೆ. ಅವುಗಳನ್ನು ಮರೆಯಬೇಕು ಎಂದು ಎಷ್ಟೇ ಪ್ರಯತ್ನ ಪಟ್ಟರೂ ಮರೆಯಲು ಸಾಧ್ಯವಾಗುವುದಿಲ್ಲ. ಅಂಥದ್ದರಲ್ಲಿ ತಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದವನ ಬಾಯಿಯಿಂದ ಈ ರೀತಿಯ ಮಾತು ಕೇಳಿದವಳಿಗೆ ಮತ್ತೆ ಅವನ ಜೊತೆ ಮಾತನಾಡಲು ಮನಸ್ಸಾಗದೆ ಹಾಗೆ ಉಳಿದಳು. ತಾನು ಎಷ್ಟೇ ಮಾತನಾಡಲು ಪ್ರಯತ್ನ ಮಾಡಿದರೂ ಸಹ ಆರಾಧ್ಯ ಮಾತನಾಡದೆ ಇರುವುದನ್ನು ನೋಡಿ ರಿಷಿಯ ಮನಸ್ಸಿಗೆ ಬಹಳವೇ ಬೇಸರವಾಯಿತು. ತಾನು ಆ ಮಾತನ್ನು ಆಡಬಾರದಿತ್ತು ಎಂದು ಅನಿಸತೊಡಗಿತು ಅವನಿಗೆ. ಆಡಬಾರದ ಮಾತುಗಳನ್ನು ಆಡಿ ನಂತರ ಆ ರೀತಿ ಮಾತನಾಡಬಾರದು ಎಂದು ಯೋಚಿಸಿದರೆ ಏನು ಪ್ರಯೋಜನ? ಅದೇ ಬೇಸರದಲ್ಲಿ ಅಂದು ತಿಂಡಿಯನ್ನು ಕೂಡ ತಿನ್ನದೆ ಕೆಲಸಕ್ಕೆ ಹೋಗಿದ್ದನು. ಮೊದಲ ದಿನದ ಹಾಗೆ ಸಮವಸ್ತ್ರ ಹಾಕದೆ ಇವನ ಮಾಮೂಲಿ ಬಟ್ಟೆ ತೊಟ್ಟು ಹೋಗಿ ಗ್ಯಾರೇಜಿನಲ್ಲಿ ತನ್ನ ಸಮವಸ್ತ್ರ ಹಾಕಿಕೊಂಡಿದ್ದನು. ಅದೇ ಗ್ಯಾರೇಜಿನಲ್ಲಿ ತುಂಬ ವರ್ಷದಿಂದ ಕೆಲಸ ಮಾಡುವ ಒಬ್ಬರು ನಿನ್ನೆ ರಿಷಿಗೆ ಟೈರ್ ಪಂಚರ್ ಹಾಕುವುದನ್ನು ನೋಡಿಕೋ ಎಂದಿದ್ದರು. ಅವರು ಒಂದು ಟೈರ್ ಪಂಚರ್ ಹಾಕುವುದನ್ನು ನೋಡಿಕೊಂಡಿದ್ದನು. ಇಂದು ಅದೇ ವ್ಯಕ್ತಿ ಟ್ರ್ಯಾಕ್ಟರ್ ಟೈರನ್ನು ರಿಷಿ ಮುಂದೆ ಹಾಕಿ ಟೈರ್ ಪಂಚರ್ ಹಾಕು ಎಂದಿದ್ದನು. ಒಂದೇ ದಿನದಲ್ಲಿ ಕಲಿಯಲು ಅದೇನು ಥಿಯರಿಯಲ್ಲ. ನಿನ್ನೆ ಅವನು ನೋಡಿಕೊಂಡಿದ್ದು ಅಷ್ಟೇ. ಆದರೆ ಇಂದು ನೀನೇ ಪಂಚರ್ ಹಾಕಬೇಕು ಎಂದು ಹೇಳಿದರೆ ಹೇಗೆ ತಾನೇ ಆಗುತ್ತದೆ? ಆ ಟೈರ್ ನೋಡುತ್ತಿದ್ದ ಹಾಗೆ ಅದಾಗಲೇ ರಿಷಿಯ ಮುಖದ ಮೇಲೆ ಬೆವರ ಹನಿಗಳು ಮೂಡಿದವು. ಆದರೂ ಬಿಡದೆ ಪಂಚರ್ ಹಾಕಲು ಪ್ರಯತ್ನ ಮಾಡುತ್ತಿದ್ದನು. ಆದರೂ ಅವನಿಂದ ಆಗುತ್ತಿರಲಿಲ್ಲ. 1 ಗಂಟೆಯಾದರೂ ಪಂಚರ್ ಹಾಕದೆ ಇರುವುದನ್ನು ನೋಡಿ ಕೆಲಸ ಹೇಳಿದ ಆ ವ್ಯಕ್ತಿ ರಿಷಿಯ ಬಳಿಗೆ ಬಂದು, ನಿನ್ನೆ ನಾನು ಪಂಚರ್ ಹಾಕುವುದನ್ನು ನೋಡಿಕೊಂಡಿದ್ದೀಯಾ? ಆದರೂ ಇವತ್ತು ನಿನಗೆ ಈ ಕೆಲಸ ಬರುತ್ತಿಲ್ಲ. ಹೀಗೆ ಆದರೆ ಏನು ಕೆಲಸ ಕಲಿಯುತ್ತೀಯ ನೀನು? ನೀನು ಮಾಡಿರುವ ಈ ಕೆಲಸದಿಂದ ಈಗ ಓನರ್ ಬಳಿ ನಾನು ಬೈಸಿಕೊಳ್ಳಬೇಕು. ಕಸ್ಟಮರ್ ಇನ್ನೂ ಕೆಲಸ ಆಗಲಿಲ್ಲ ಎಂದರೆ ಏನು ಹೇಳುವುದು? ನಮ್ಮ ಜೀವ ತಿನ್ನಲು ಅದೆಲ್ಲಿಂದ ಬರ್ತೀರೋ ನೀವುಗಳು ಎಂದು ಬೈದುಕೊಂಡು ರಿಷಿ ಹಿಡಿದಿದ್ದ ಟೈರನ್ನು ತೆಗೆದುಕೊಂಡು ಹೋಗಿದ್ದನು. ಬೇರೆಯವರಿಂದ ಮಾತು ಕೇಳುವಾಗ ಆಗುವ ಬೇಸರ ಅಷ್ಟಿಷ್ಟಲ್ಲ. ಆದರೂ ಏನು ಮಾಡಲಾಗದಂತಹ ಅಸಹಾಯಕ ಸ್ಥಿತಿಯವನದು. ಇರುವುದೆಲ್ಲವ ಬಿಟ್ಟು ಇಲ್ಲದಿದ್ದರ ಕಡೆಗೆ ಜೀವನ ಎನ್ನುವ ಹಾಗೆ ಮಿಥುನ್ ಅವರು ತಮ್ಮ ಮಗಳಿಗೆ ನೀಡಿರುವ ಕಂಪನಿಯಲ್ಲಿ ಕೆಲಸ ಮಾಡಿದರೆ ತನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬರುತ್ತದೆ ಎಂದು ಹಾಗೂ ಎಲ್ಲರೂ ತನ್ನನ್ನು ಹೀಯಾಳಿಸುತ್ತಾರೆ ಎಂದು ಯೋಚಿಸಿ ಗ್ಯಾರೇಜಿನಲ್ಲಿ ಬಂದು ಕೆಲಸಕ್ಕೆ ಸೇರಿದ್ದಾನೆ. ಆದರೆ ಗ್ಯಾರೇಜಿನಲ್ಲಿ ಅವನ ವ್ಯಕ್ತಿತ್ವವನ್ನೇ ಬಿಟ್ಟು ಕೆಲಸ ಮಾಡುವಂತಹ ಪರಿಸ್ಥಿತಿ ಒದಗಿ ಬಂದಿದೆ. ತನ್ನ ಬದುಕು ಯಾಕೆ ಹೀಗೆ ಇಂಥವರ ಕೈ ಕೆಳಗೆ ತಾನು ಕೆಲಸ ಮಾಡಬೇಕು ಎಂದು ಒಮ್ಮೆ ಯೋಚಿಸಿದರೆ ಇನ್ನೊಮ್ಮೆ ಇಲ್ಲ, ನನ್ನ ಜೀವನಕ್ಕಾಗಿ ನಾನು ಕೆಲಸ ಮಾಡಲೇಬೇಕು ಎಂದು ಮನದಲ್ಲಿಯೇ ಗಟ್ಟಿ ನಿರ್ಧಾರ ಮಾಡಿ ಅವರು ಏನೇ ಅಂದರೂ ಅನ್ನಿಸಿಕೊಂಡು ಸುಮ್ಮನೆ ಕೆಲಸ ಮಾಡುತ್ತಿದ್ದನು. ಅಂದು ಕೆಲಸದಿಂದ ಬಂದು ತನ್ನ ಅಣ್ಣ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗುತ್ತಾನೆ ಎಂದು ಶರದಿ ಹೇಳಿದ ಮಾತನ್ನು ಕೇಳಿದ ಧನುಷ್ ಅವನಿಗೆ ಕಂಪನಿಯಲ್ಲಿ ಕೆಲಸ ಇದ್ದಿದ್ದರಿಂದ ರಾಜಣ್ಣನ ಜೊತೆ ಕಾರ್ ಕಳುಹಿಸಿದನು. ಅದೇ ಕಾರಿನಲ್ಲಿ ಶರದಿಯನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿ ಡಾಕ್ಟರ್ಗೆ ತೋರಿಸಿ ಮನೆಗೆ ಕರೆದುಕೊಂಡು ಬಂದಿದ್ದನು. ಶರದಿಯು ಸ್ವಲ್ಪ ಹುಷಾರಾಗಿ ನಿಧಾನವಾಗಿ ಓಡಾಡುವ ಹಾಗೆ ಆಗಿದ್ದಳು. ಆರಾಧ್ಯಳನ್ನು ಹೆಜ್ಜೆ ಹೆಜ್ಜೆಗೂ ಗಮನಿಸುತ್ತಿದ್ದವಳಿಗೆ ಇಬ್ಬರ ಮಧ್ಯೆ ಏನೂ ಸರಿಯಿಲ್ಲ ಎಂದು ತಿಳಿದು ಹೋಗಿತ್ತು. ಈ ವಿಷಯದ ಕುರಿತು ಆರಾಧ್ಯಳ ಜೊತೆ ಮಾತನಾಡುವುದಕ್ಕಿಂತ ತನ್ನ ಅಣ್ಣನ ಜೊತೆ ಮಾತನಾಡುವುದು ಸರಿ ಎಂದು ಯೋಚಿಸಿದವಳು ಅಂದು ರಾತ್ರಿ ಊಟ ಮಾಡಿ ಮನೆಯ ಮುಂಭಾಗದಲ್ಲಿ ಅವನು ಕೂರುವ ಜಾಗದಲ್ಲಿ ಬಂದು ಕುಳಿತಿದ್ದನು. ನಿಧಾನವಾಗಿ ತನ್ನ ಅಣ್ಣನ ಬಳಿ ಬಂದು ಕುಳಿತಳು ಶರದಿ. ತನ್ನ ಪಕ್ಕ ಬಂದು ಕುಳಿತ ಶರದಿಯನ್ನು ನೋಡಿ
ಶರದಿ, ಈ ಚಳಿಯಲ್ಲಿ ಯಾಕೆ ಹೊರಗೆ ಬಂದಿದ್ದೀಯಾ? ಒಳಗೆ ನಡಿ ಎಂದನು. ಅಣ್ಣ, ನಿನ್ನ ಜೊತೆ ಮಾತನಾಡಬೇಕಿತ್ತು, ಅದಕ್ಕೆ ಬಂದೆ ಎಂದಳು. ಅವಳು ಮಾತನಾಡಬೇಕು ಎನ್ನುತ್ತಿದ್ದ ಹಾಗೆ ಸುಮ್ಮನಾದವನು ಏನು ಮಾತನಾಡಬೇಕು ಎಂದನು. ಅಣ್ಣ, ಆರಾಧ್ಯ ನೀನು ಜಗಳ ಮಾಡಿಕೊಂಡಿದ್ದೀರಾ ಎಂದು ಕೇಳುತ್ತಿದ್ದ ಹಾಗೆ ತಬ್ಬಿಬ್ಬುಗೊಂಡವನು, ಹಾಗೇನಿಲ್ಲ, ಯಾಕೆ ಹಾಗೆ ಕೇಳ್ತಿದ್ದೀಯಾ ಎಂದನು. ಅವಳನ್ನು ಕೇಳಿದರೂ ಅದೇ ಉತ್ತರ ಹೇಳ್ತಾಳೆ, ನಿನ್ನನ್ನು ಕೇಳಿದರೂ ಅದೇ ಉತ್ತರ ಹೇಳ್ತೀಯಾ? ತುಂಬ ದಿನದಿಂದ ಆರಾಧ್ಯಳನ್ನು ಗಮನಿಸುತ್ತಿದ್ದೇನೆ. ಸರಿಯಾಗಿ ಊಟ ತಿಂಡಿ ಮಾಡುವುದಿಲ್ಲ, ಯಾವಾಗಲೂ ಮಂಕಾಗಿ ಇರ್ತಾಳೆ. ಮೊದಲೆಲ್ಲ ನಿನ್ನ ಜೊತೆ ಚೆನ್ನಾಗಿ ಮಾತನಾಡಿದಿರುವುದನ್ನು ನೋಡಿದ್ದೇನೆ. ಇತ್ತೀಚೆಗೆ ಅವಳು ನಿನ್ನ ಜೊತೆ ಮಾತನಾಡಿರುವುದನ್ನು ನಾನು ನೋಡಿಯೇ ಇಲ್ಲ. ಏನಾಗಿದೆ ನಿಮ್ಮಿಬ್ಬರಿಗೂ ಎಂದಳು. ಶರದಿಯ ಮಾತು ಕೇಳಿ ಮೌನವಾದವನು ನಂತರ, ನಾನು ಗ್ಯಾರೇಜ್ಗೆ ಕೆಲಸಕ್ಕೆ ಹೋಗುವುದು ಆರಾಧ್ಯ ಅವರಿಗೆ ಇಷ್ಟ ಇಲ್ಲ ಶರದಿ, ಅದಕ್ಕೆ ಅವತ್ತು ಎಂದವನು ಅಂದು ಅವರಿಬ್ಬರ ನಡುವೆ ನಡೆದ ಮಾತುಕತೆಗಳನ್ನು ಹೇಳಿದ್ದನು. ಆರಾಧ್ಯ ಜೊತೆ ನೀನು ಹಾಗೆಲ್ಲ ಮಾತನಾಡಬಾರದಿತ್ತು ಅಣ್ಣ. ಅವಳ ಪ್ರೀತಿ ಏನು ಎಂದು ಗೊತ್ತಿದ್ದು ಈ ರೀತಿ ಮಾತನಾಡಿ ತಪ್ಪು ಮಾಡಿದೆ ಎಂದವಳ ಕಣ್ಣು ತುಂಬಿದವು. ಶರದಿ, ನಾನು ಬೇಕೆಂದು ಹಾಗೆ ಮಾತನಾಡಲಿಲ್ಲ, ಬಾಯಿ ತಪ್ಪಿ ಆಡಿದೆ, ಅದಕ್ಕೆ ಕ್ಷಮೆ ಕೂಡ ಕೇಳಿದೆ. ಆದರೆ ಅವರು ನನ್ನ ಜೊತೆ ಮಾತನಾಡಲು ತಯಾರಿಲ್ಲ ಎಂದು ಬೇಸರದಲ್ಲಿಯೇ ಹೇಳಿದನು. ತನ್ನಣ್ಣನ ಮಾತು ಕೇಳುತ್ತಿದ್ದ ಹಾಗೆ ಧನುಷ್ ಜ್ಞಾಪಕವಾಗಿದ್ದನು ಅವಳಿಗೆ. ಮನಸ್ಸಿಗೆ ನೋವಾಗುವ ಹಾಗೆ ಮಾತನಾಡಿ ಆಮೇಲೆ ಅವನು ಕೂಡ ಕ್ಷಮೆ ಕೇಳುತ್ತಿದ್ದನ್ನು ನೆನೆದವಳು, ಅಣ್ಣ, ಮನಸ್ಸಿಗೆ ನೋವಾಗುವ ಹಾಗೆ ಮಾತನಾಡಿ ಆಮೇಲೆ ಕ್ಷಮೆ ಕೇಳಿದರೆ ಏನು ಪ್ರಯೋಜನ? ನೀನು ಈ ರೀತಿಯೆಲ್ಲ ಮಾತಾಡ್ತೀಯ ಎಂದು ನಾನು ತಿಳಿದಿರಲಿಲ್ಲ. ನೀನು ಆಡಿರುವ ಮಾತಿನಿಂದ ಅವಳ ಮನಸ್ಸಿಗೆ ಎಷ್ಟು ಬೇಸರವಾಗಿರುತ್ತದೆ ಎಂದು ತಿಳಿದಿದ್ದೀಯಾ ಎಂದಳು. ಮೊದಲ ಬಾರಿಗೆ ತನ್ನ ಅಣ್ಣನ ಮೇಲೆ ಬೇಸರವಾಗಿತ್ತು ಅವಳಿಗೆ. ಆರಾಧ್ಯ ಅವರಿಗೂ ಕೂಡ ನನ್ನ ಜೊತೆ ಮಾತನಾಡದೆ ಹೆಚ್ಚು ದಿನ ಇರಲು ಆಗುವುದಿಲ್ಲ ಶರದಿ, ನೀನು ಬೇಜಾರು ಮಾಡ್ಕೋಬೇಡ, ನಾನು ಹೇಗಾದರೂ ಮಾಡಿ ಅವರನ್ನು ಕನ್ವಿನ್ಸ್ ಮಾಡ್ತೀನಿ ಎಂದನು. ಕನ್ವಿನ್ಸ್ ಮಾಡುವುದಷ್ಟೇ ಅಲ್ಲ ಅಣ್ಣ, ಆರಾಧ್ಯ ಹೇಳಿದ ಹಾಗೆ ಕೇಳು. ಅವಳು ಕೂಡ ಅವಳ ಗಂಡ ಬೇರೆಯವರ ಎದುರಿಗೆ ತಲೆ ತಗ್ಗಿಸಿ ನಿಲ್ಲುವುದನ್ನು ಇಷ್ಟಪಡುವುದಿಲ್ಲ. ಅವಳಷ್ಟೇ ಅಲ್ಲ ಅಣ್ಣ, ಯಾವುದೇ ಹೆಣ್ಣು ತನ್ನ ಗಂಡ ಬೇರೆಯವರ ಎದುರಿಗೆ ತಲೆ ತಗ್ಗಿಸಿ ನಿಲ್ಲುವುದನ್ನು ಸಹಿಸುವುದಿಲ್ಲ. ಈಗ ನೀನು ನಿನ್ನೊಬ್ಬನ ಬಗ್ಗೆ ಮಾತ್ರ ಯೋಚಿಸ್ತಿದ್ದೀಯ, ಆದರೆ ನಿನ್ನಿಂದ ಎಷ್ಟು ಜನ ನೋವು ತಿನ್ನುತ್ತಿದ್ದಾರೆ ಎನ್ನುವ ಅಂದಾಜು ನಿನಗೆ ಇಲ್ಲ. ನಿನ್ನೊಬ್ಬನ ಈ ನಿರ್ಧಾರದಿಂದ ಆರಾಧ್ಯಗೆ ಮಾತ್ರ ಅಲ್ಲ, ಅತ್ತೆ ಮಾವ ಧನು ಎಲ್ಲರಿಗೂ ಬೇಜಾರಾಗಿ ಇರುತ್ತದೆ. ಅವರು ಹೇಳುತ್ತಿಲ್ಲ ಅಷ್ಟೇ, ನಿನ್ನ ಈ ನಿರ್ಧಾರವನ್ನು ಸ್ವಾಭಿಮಾನ ಎನ್ನುವುದಿಲ್ಲ ಅಣ್ಣ, ಹಠ ಎನ್ನುತ್ತಾರೆ ಎಂದಳು. ತನ್ನ ತಂಗಿಯ ಮಾತುಗಳನ್ನು ಕೇಳಿದವನು ಮೌನವಷ್ಟೇ ಉತ್ತರವಾಗಿತ್ತು. ಮತ್ತೆ ಶರದಿಯೇ ಮಾತು ಮುಂದುವರಿಸಿದವಳು, ನಾಳೆ ಧನು ಬರ್ತಾನಂತೆ ಅಣ್ಣ, ನಾನು ಅನತಿ ಮನೆಗೆ ಹೋಗ್ತಿದ್ದೀವಿ. ಅಮ್ಮನಿಗೆ ನಮ್ಮಿಬ್ಬರ ಬಗ್ಗೆ ತಿಳಿದರೆ ತುಂಬ ನೊಂದ್ಕೊಳ್ತಾರೆ. ಅವರಿಗೆ ತಿಳಿಯುವ ಮುಂಚೆಯೇ ಹೇಗಾದರೂ ಮಾಡಿ ಆರಾಧ್ಯಳನ್ನು ಕನ್ವಿನ್ಸ್ ಮಾಡು ಎಂದು ತನ್ನ ಅಣ್ಣನಿಗೆ ಹೇಳಿ ಅಲ್ಲಿಂದ ಎದ್ದು ಒಳಗೆ ಹೋಗಿದ್ದಳು. ಶರದಿ ಹೇಳಿದ ಮಾತುಗಳನ್ನು ಯೋಚಿಸತೊಡಗಿದನು. ಮುಂದಿನ ವಾರ ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದ್ದರಿಂದ ಧನುವೇ ಬಂದು ಇಬ್ಬರನ್ನು ಮನೆಗೆ ಕರೆದುಕೊಂಡು ಹೋಗಿದ್ದನು. ಶರದಿ ಒಳಗೆ ಬರುತ್ತಿದ್ದ ಹಾಗೆ ಅವಳನ್ನು ತಬ್ಬಿ, ಈಗ ಹೇಗಿದ್ದೀಯ ಶರದಿ ಎಂದು ಅವಳ ಆರೋಗ್ಯವನ್ನು ವಿಚಾರಿಸಿದರು ಸ್ಪಂದನ. ಇವಾಗ ಪರವಾಗಿಲ್ಲ ಅತ್ತೆ, ರಿಕವರಿ ಆಗ್ತಿದ್ದೀನಿ ಎಂದಳು. ಎಂತಹ ಅಪಾಯವನ್ನು ಮೈಮೇಲೆ ಎಳೆದುಕೊಂಡಿದ್ದೀಯ ಶರದಿ, ನಿನಗೆ ಹೀಗಾಗಿರುವುದಕ್ಕೆ ನಮಗೆ ಜೀವವೇ ಹೋದ ಹಾಗೆ ಆಗಿತ್ತು ಎಂದು ಶರದಿ ಕಿನ್ನಿಸವರಿ ಹೇಳಿದ. ಸುಗುಣ ಅವರ ಕಣ್ಣುಗಳು ತುಂಬಿದವು. ಅಜ್ಜಿ, ಏನೂ ಆಗಿಲ್ಲ, ನೀವು ಅಳ್ಬೇಡಿ ಎಂದು ತಾನೇ ಅವರನ್ನು ಸಮಾಧಾನ ಮಾಡಿದಳು. ಅಂಜಿಕೆಯಲ್ಲಿಯೇ ಮನೆಯೊಳಗೆ ಕಾಲಿಟ್ಟ ಮಗಳನ್ನು ನೋಡಿದವರು ಅವಳ ಬಳಿಗೆ ಹೋಗಿ, ನಿನ್ನನ್ನು ಯಾರು ಮನೆಗೆ ಬರಲು ಹೇಳಿದ್ದು? ಯಾವತ್ತು ನಮ್ಮ ಮನೆಯ ಹೊಸ್ತಿಲನ್ನು ದಾಟಿ ಹೊರಗೆ ಹೋದೆಯೋ ಆಗಲೇ ನಿನಗೂ ಈ ಮನೆಗೂ ಇದ್ದ ಸಂಬಂಧ ಮುಗಿಯಿತು, ಹೋಗು ಹೊರಗೆ ಎಂದು ಕೂಗಿದರು. ಸ್ಪಂದನ, ಏನಂತ ಮಾತಾಡ್ತಿದ್ದೀಯಾ? ಮನೆಯಿಂದ ಹೊರಗೆ ಹೋಗು ಎಂದರೆ ಈಗ ಅವಳು ಎಲ್ಲಿಗೆ ಹೋಗ್ತಾಳೆ? ಮಗಳ ಪರ ವಹಿಸಿ ಮಾತನಾಡುತ್ತಾ ಅಲ್ಲಿಗೆ ಬಂದರು ಮಿಥುನ್. ಹೊಸ್ತಿಲು ದಾಟುವಾಗ ಆ ಯೋಚನೆ ಇವಳಿಗೆ ಬರಲಿಲ್ಲವಾ? ಈ ರೀತಿಯ ಒಂದು ನಿರ್ಧಾರ ಮಾಡುವಾಗ ಎತ್ತವರಾದ ನಾವು ಇವಳಿಗೆ ನೆನಪಾಗಲಿಲ್ಲವಾ? ಯಾವ ಧೈರ್ಯದ ಮೇಲೆ ಮನೆ ಬಿಟ್ಟು ಹೋದಳು ಇವಳು? ಎಲ್ಲಿಗಾದರೂ ಹೋಗಲಿ, ಅದು ನನಗೆ ಬೇಡದೇ ಇರುವ ವಿಷಯ. ಯಾವತ್ತು ಇವಳು ನಮಗೆಲ್ಲ ಮೋಸ ಮಾಡಿ ಅವನನ್ನು ಮದುವೆಯಾಗಲು ಹೊರಟಳೋ ಅವತ್ತೇ ನನ್ನ ಇವಳ ಸಂಬಂಧ ಕಡಿಮೆ ಆಗಿದೆ.
ನೀವ್ಯಾರು ಇವಳ ಪರ ಮಾತನಾಡಬೇಕಾಗಿಲ್ಲ. ಇವಳು ನಮ್ಮ ಮನೆ ಇರಬಾರದು ಅಷ್ಟೇ. ಒಂದು ಮಾತನಾಡುವಾಗಲೂ ಅವರ ಕಣ್ಣು ಜ್ವಾಲಾಮುಖಿಯ ಹಾಗೆ ಉರಿಯುತ್ತಿದ್ದವು. ಚಿಕ್ಕ ಮಗಳು ಎಂದು ಒಂದು ಇಡೀ ಪ್ರೀತಿಯನ್ನು ಹೆಚ್ಚಿಗೆ ನೀಡೇ ಬೆಳೆಸಿದ್ದರು. ಯಾರನ್ನು ಪ್ರೀತಿಸಿ ಹೇಳದೆ ಕೇಳದೆ ಮನೆ ಬಿಟ್ಟು ಹೋದವಳ ಬಗ್ಗೆ ಕಡಿಮೆಯಾಗದ ಕೋಪ, ಸ್ಪಂದನ ಅವರಲ್ಲಿ. ಪ್ಲೀಸ್ ಮಮ್ಮಿ, ಹಾಗೆ ಹೇಳ್ಬೇಡಿ, ನನ್ನನ್ನು ಕ್ಷಮಿಸಿ, ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿದ್ದೇನೆ ಎಂದು ಅವರ ಕಾಲು ಹಿಡಿದು ಅಳಲು ಶುರು ಮಾಡಿದಳು. ಅವಳ ರಟ್ಟೆಯನ್ನು ಹಿಡಿದು ಮೇಲೇಳಿಸಿ, ನಿನ್ನ ಮೊಸಳೆ ಕಣ್ಣೀರಿಗೆ ಕರಗುವುದಿಲ್ಲ ನಾನು. ನಾವು ನಿನಗೆ ಏನು ಕಡಿಮೆ ಮಾಡಿದ್ದೋ ಎಂದು ಈ ರೀತಿ ಮಾಡಿದೆ. ನೀನು ಮಾಡಿದ ಕೆಲಸದಿಂದ ಶರದಿ ಸಾವಿನ ಮನೆಯಿಂದ ಬದುಕಿ ಬಂದಿದ್ದಾಳೆ. ನಿನ್ನನ್ನು ನಾನೆಂದಿಗೂ ಕ್ಷಮಿಸುವುದಿಲ್ಲ. ನನ್ನ ಕಣ್ಣ ಮುಂದೆ ಒಂದು ಕ್ಷಣವೂ ಇರಬೇಡ ನೀನು. ನಿನ್ನನ್ನು ನೋಡುತ್ತಿದ್ದರೆ ನನ್ನ ಮೈ ಮೇಲೆ ಕೆಂಡ ಸುರಿದ ಹಾಗೆ ಆಗುತ್ತದೆ. ಅದ್ಯಾರನ್ನು ನಂಬಿ ನೀನು ಹೊಸ್ತಿಲು ದಾಟಿದೆ, ಅವರ ಬಳಿಯೇ ಹೋಗು ಎಂದರು. ಮುಂದುವರೆಯುವುದು